ಹಲೋ ಗೈಸ್ ಪೀಸ್ ಗೈಸ್ ಇವಾಗ ತಾನೇ ವರ್ಕ್ ಮುಗಿಸ್ಕೊಂಡು ಬಂದೆ. ಸೊ ನೋಡಿ ಅದೇ ಡ್ರೆಸ್ಸಲ್ಲಿ ಇದ್ದೀನಿ. ಈಗ ಡ್ರೆಸ್ ಕೂಡ ಚೇಂಜ್ ಮಾಡಬೇಕು. ಸೊ ಗೈಸ್ ಯಾರೆಲ್ಲ ವಿಡಿಯೋ ನೋಡ್ತಾರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ನನಗೂ ಸಪೋರ್ಟ್ ಮಾಡಿ. ಸೊ ವಿಷಯನೂ ಬರ್ತಿಲ್ಲ. ಸೊ ಯಾವುದಾದ್ರೂ ವೈರಲ್ ಆಗುತ್ತೆ, ಯಾವುದಾದ್ರೂ ಜನಗಳು ನೋಡ್ತಾರೆ ಅನ್ನೋ ಒಂದು ಕ್ಯೂರಿಯಾಸಿಟಿ, ಒಂದು ಹೋಪು. ಪ್ಲೀಸ್ ನನ್ನ ಬ್ಲಾಗು ಮತ್ತು ಒಳ್ಳೊಳ್ಳೆ ಕಂಟೆಂಟ್ ಆಗ್ತಾ ಇರ್ತೀರಿ. ಮಿಸ್ ಮಾಡಿದ್ರೆ ಲೈಕು, ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದಷ್ಟು ನಂಗೆ ಸಪೋರ್ಟ್ ಸಿಗ್ತದೆ. ಸೊ ಇವಾಗ ತಾನೇ ವರ್ಕ್ ಮುಗಿಸ್ಕೊಂಡು ಬಂದೆ. ಈಗ ಫ್ರೆಶ್ ಅಪ್ ಆಗಬೇಕು. ಊಟ ಕೂಡ ತಂದಿದ್ದೀನಿ ಚಾಮುಂಡೇಶ್ವರಿಯಿಂದ. ಊಟ ಮಾಡಬೇಕು. ನೋಡೋಣ ಗೈಸ್, ನಿಮ್ಗೊಂದು ತೋರಿಸ್ತೀನಿ ರೀ ಗೈಸ್. ಒಂದು ಶೂಸ್ ತಗೊಂಡಿದ್ದೀನಿ ಇವತ್ತು. ಏನು ಗೊತ್ತಾ, ಕೆಲಸ ಮಾಡೋರು ಯಾರ್ಯಾರು ಮಂತ್ಲಿ ಸ್ಯಾಲ್ರಿ ಎಲ್ಲ ತಗೋತಾ ಇರ್ತಿರಲ್ಲ, ಅವರೆಲ್ಲ ಏನು ಮಾಡಬೇಕಪ್ಪ ಅಂದರೆ ಸ್ಯಾಲ್ರಿ ಆದಾಗ ಬಟ್ಟೆ ಅಥವಾ ಶೂಸು ಏನಾದರೂ ನಮ್ಗೆ ಏನು ಇಷ್ಟ ಅದು ತಗೊಬಿಡ್ಬೇಕು. ನಮಗೋಸ್ಕರ ಏನಾದ್ರು ಖರ್ಚು ಮಾಡ್ಕೋಬೇಕಲ್ವ. ಆಗಲ್ಲ. ಮನೆಯವ್ರಿಗೆ ಎಲ್ಲರಿಗೂ ಖರ್ಚು ಮಾಡ್ತಾ ಇದ್ರೆ ನಮಗೆ ಖರ್ಚು ಮಾಡ್ಕೊಳ್ಳೋದು ಯಾವಾಗ? ಸೊ ಅದಕ್ಕೆ ಏನು 1,000 ರೂಪಾಯಿ ಖರ್ಚು ಮಾಡ್ಕೊಳಕ್ಕಾಗಲ್ವಾ? ಇಲ್ಲ 500 ರೂಪಾಯಿ ಖರ್ಚು ಮಾಡ್ಕೊಳಕ್ಕಾಗಲ್ವಾ? ನೋಡಿ ಇಲ್ಲಿ ಶೂಸು ಚೆನ್ನಾಗಿದೆಯಾ ನೋಡಿ. ಏನೋ ನಾವೇನು ಜಾಸ್ತಿ ಹೋಗಿ ಕಲೆಕ್ಷನ್ ಮಾಡ್ಕೊಳಲ್ಲ, ಹೋಯ್ತದಂಗೆ ನೋಡ್ತೀವಿ, ಚೆನ್ನಾಗಿರೋದು ಹಾಕೊಂಡು ಬರ್ತಿರ್ತೀವಿ. ಜಾಸ್ತಿ ಟೈಮ್ ಕೂಡ ವೇಸ್ಟ್ ಮಾಡಲ್ಲ. ನೋಡೋದು ಚೆನ್ನಾಗಿದೆ ಅನ್ಕೋತೀನಿ. ಸೊ ಶೂ ಚೆನ್ನಾಗಿದ್ರೆ ಶೂಗೊಂದು ಲೈಕ್ ಕೊಡಿ. ಇವಾಗ ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೀನಿ. ಹಾಗೆ ಕಾಯ್ತಾ ಇರಿ, ಬ್ಲಾಗ್ ನೋಡ್ತಾ ಇರಿ ಗೈಸ್. ಫೈನಲಿ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದಿದ್ದೀನಿ ಗೈಸ್. ಏನು ಗೊತ್ತಾ, ವರ್ಕ್ ಮುಗಿಸ್ಕೊಂಡು ಬಂದುಬಿಟ್ಟು ಊಟಕ್ಕೆ ಬರ್ತೀವಲ್ಲ ನೈಟು ಮನೆಗೆ. ಸೊ ಐ ಆಮ್ ಬ್ಯಾಚುಲರ್ ಆ್ಯಕ್ಚುಲಿ. ಮನೆಗೆ ಬರ್ತೀವಲ್ಲ, ಆಗ ಎಷ್ಟು ಖುಷಿ ಆಗುತ್ತೆ ಅಂದರೆ, ಈ ಸ್ಕೂಲ್ ಮಕ್ಕಳನ್ನ ಸ್ಕೂಲ್ ಬಿಟ್ಟಾಗ ಅವ್ರಿಗೆ ಒಂದು ಬ್ಯಾಗ್ ಎತ್ಕೊಂಡು ಓಡ್ಬೇಕಾದ್ರೆ ಒಂದು ಖುಷಿ ಆಗುತ್ತಲ್ಲ, ಅಷ್ಟೊಂದು ಖುಷಿ ಆಗುತ್ತೆ. ಯಾಕೆ ಹೊಟ್ಟೆ ಹಸಿವು ಇರ್ತದೆ, ವರ್ಕ್ ಮಾಡ್ಕೊಂಡು ಬಂದಿರ್ತೀವಿ. ಸೊ ಅದೇ ಒಂದು ಖುಷಿ. ಈಗ ಏನಿದ್ರು ಊಟ ಮಾಡಿದ್ದೀನಿ. ಒಂದು ಕುಷ್ಕ, ಒಂದು ಬಿರಿಯಾನಿ, ಒಂದು ಕುಷ್ಕ ತಂದಿದ್ದೀನಿ, ಒಂದು ಹಾಫ್ ಚಿಲ್ಲಿ ಚಿಕನ್ ತಂದಿದ್ದೀನಿ. ಸೊ ಅದನ್ನೇ ಹೊಡೆಯೋದು. ಬನ್ನಿ ಊಟ ಮಾಡೋದ. ನೀವೆಲ್ಲ ಊಟ ಮಾಡಿದ್ರ? ನೈಟ್ ಅಪ್ಲೋಡ್ ಆಗಿದ್ರೆ ಇಲ್ಲ ಬೆಳಿಗ್ಗೆ ಆಗಿದ್ರೆ ತಿಂಡಿ ಊಟ ಏನೇ ಆಗಿದ್ರು ಕಮೆಂಟ್ ಮಾಡಿ ಊಟ ಆಗಿದೆ ಅಂತ. ನಾನು ಇವಾಗ ಮಾಡ್ತಾ ಇದ್ದೀನಿ. ಕಂಟಿನ್ಯೂ ಮಾಡಿರಿ, ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ವಿಡಿಯೋ ನೋಡಿ ಸ್ಕಿಪ್ ಮಾಡ್ತೇನೆ ಗೈಸ್. ಫೈನಲಿ ಊಟ ಮಾಡ್ತಾ ಇದ್ದೀನಿ. ಬಿರಿಯಾನಿ ರೈಸ್ ತಂದಿದೆ ಗೈಸ್. ಏನು ಗೊತ್ತಾ, ಮನುಷ್ಯ ಹೊಟ್ಟೆ ತುಂಬ ಊಟ ಮಾಡಬೇಕು, ಮೈ ತುಂಬ ಕೆಲಸ ಮಾಡಬೇಕು, ಕಣ್ಣು ತುಂಬ ನಿದ್ದೆ ಮಾಡಬೇಕು. ಆವಾಗಲೇ ಮನುಷ್ಯ ನೆಮ್ಮದಿಯಾಗಿರ್ತಾನೆ ನೆಮ್ಮದಿಯಾಗಿರೋದು. ಏನಂತೀರ? ಹೆಸರ್ನೋ ನೀವೇ ಹೇಳ್ಬೇಕು. ನಿಮ್ಮಲ್ಲೇ ತುಂಬ ಜನ ಕೆಲ್ಸಕ್ಕೆ ಹೋಗ್ತಾ ಇರ್ತೀರಿ, ಊಟ ಮಾಡೋಕ್ಕೆ ನೆಮ್ಮದಿ ಇರೋದಿಲ್ಲ, ಮನೆಯಲ್ಲಿ ಪ್ರಾಬ್ಲಮ್ಸ್ ಇರುತ್ತೆ, ಏನೇನು ಇರುತ್ತೆ. ಬಟ್ ಎಷ್ಟೇ ಕೆಲಸ ಮಾಡಿದ್ರು ನೆಮ್ಮದಿ ಅಂತ ಇರಲ್ಲ. ಅದು ನಿಮಗೂ ಗೊತ್ತು. ತುಂಬ ಜನ ಮೊದಲೇ ಸ್ಯಾಲ್ರಿ ಕೆಲ್ಸಕ್ಕೆ ಹೋಗ್ತಾ ಇರ್ತೀರಿ. ಈ ಮಿಡಲ್ ಕ್ಲಾಸ್ ಜೀವನನೇ ಎಷ್ಟು ಕಷ್ಟಪಡ್ತಿದ್ರು ಸೇವಿಂಗ್ಸ್ ಆಗ್ತಾ ಇರೋದಿಲ್ಲ, ಇದಂತೂ ಆಗ್ತಾ ಇರೋದಿಲ್ಲ. ಸೆಟಲ್ ಅಂತೂ ಆಗೋಕ್ಕಾಗಲ್ಲ, ಅದು ಬೇರೆ ಪ್ರಶ್ನೆ. ಸೆಟಲ್ ಆಗ್ತದೆ ಅಂದರೆ ಸಾಯೋವರೆಗೂ ಸೆಟಲ್ ಆಗ್ತಾ ಇರಬೇಕು. ಬಟ್ ಸೇವಿಂಗ್ಸ್ ಅನ್ನೋದು ಮಾಡ್ಕೊಂಡಿದ್ರೆ ಒಳ್ಳೆಯದು. ಸೊ ಎಷ್ಟು ಬೇಕೋ ಬುದ್ಧಿವಂತರಾಗ್ತಿರೋ ಹುಡುಗರು ಅಷ್ಟು ಒಳ್ಳೆಯದು. ಇಲ್ಲಾಂದರೆ ಬರೀ ದುಡಿಯೋದು, ಸಾಲ ತೀರ್ಸೋದು, ಸಾಲ ತೀರ್ಸೋದು, ಇಷ್ಟೇ ಜೀವನ ಐತೆ. ಹೊಟ್ಟೆ ತುಂಬ ನೆಮ್ಮದಿಯಾಗಂತೂ ಊಟ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಹೊಟ್ಟೆ ತುಂಬ ತಿಂತೀನಿ, ಬಟ್ ಕೆಲವು ಟೈಮ್ ತಿನ್ನೋಕ್ಕಾಗಲ್ಲ. ವರ್ಕಲ್ಲಿದ್ದಾಗ ಲೇಟ್ ಆಯ್ತು 11:00. ಇವಾಗಲೇ ನೋಡಿ 10 ಕಾಲ ಆಗಿರ್ಬೇಕೇನೋ ಮೋಸ್ಟ್ಲಿ. ಇವಾಗ ವರ್ಕ್ ಮುಗಿಸ್ಕೊಂಡ್ಬಂದು ಊಟ ಮಾಡ್ತಾ ಇದ್ದೀನಿ. ಬಟ್ ಒಂದು ಸ್ವಲ್ಪ ನೆಮ್ಮದಿಯಾಗಿ ತಿಂತಾ ಇದ್ದೀನಿ ಅಷ್ಟೇ. ಏನು ಇತ್ತೀಚೆಗೆ ಅಂತೂ ನೆಮ್ಮದಿ ಸಿಗ್ತೈತೆ. ಅದು ಯಾವಾಗ ಹಾಳಾಗುತ್ತದೋ ಗೊತ್ತಿಲ್ಲ. ಸೊ ನಿಮ್ಗೇನಾದರೂ ಏನು ಅನಿಸುತ್ತೆ ನಿಮಗೆ? ನೀವೆಲ್ಲ ವರ್ಕ್ ಮಾಡ್ತಾಯಿದ್ರೆ ನಿಮ್ಮ ವರ್ಕ್ ಹೇಗಿರುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಚಿಲ್ಲಿ ಚಿಕನ್ ಹಾಕೋತಾ ಇದ್ದೀನಿ ತಟ್ಟೆಗೆ ಅಷ್ಟೇ. ಒಂದೇ ಸರಿ ಹಾಕೋಬಿಟ್ಟು ಒಳ್ಳೆಯದು. ಮಳೆ ಬೇರೆ ಮೈಸೂರಲ್ಲಿ. ನಾನು ಮೈಸೂರಲ್ಲಿರೋದು ಆ್ಯಕ್ಚುಲಿ. ಮಳೆ ಬೇರೆ ಮೈಸೂರು. ಯಾವಾಗ ಬರುತ್ತೋ ಯಾವಾಗ ಹೋಗುತ್ತೋ ಮಳೆ ಗೊತ್ತೇ ಆಗಲ್ಲ. ಬೇಸಿಲ್ ಚಿಕನು ಇದೆಲ್ಲ ಹಾಕ್ಕೊಂಡಿದ್ದೀನಿ, ತಿಂತಾಯಿದ್ದೀನಿ. ಊಟ ತಿಂತಾ ಮಾತಾಡೋದು ಗೈಸ್. ಪ್ಲೀಸ್ ನನ್ನ ಚಾನಲ್ ಗೊತ್ತಲ್ಲ, ಸಬ್ಸ್ಕ್ರೈಬ್ ಮಾಡಿ. ಏನು 10 ಜನ ನೋಡಿದ್ರೆ 10 ಜನದಲ್ಲಿ ಒಂದು 3-4 ಜನ ಸಬ್ಸ್ಕ್ರೈಬ್ ಮಾಡ್ಕೋತೀರಿ ಅಂದ್ಕೊಂಡಿದ್ದೀನಿ. ಮಾಡ್ಕೊಳ್ಳಿ. ಒಳ್ಳೊಳ್ಳೆ ಕಂಟೆಂಟ್, ಫುಡ್ ಬ್ಲಾಗಿಂಗ್ ಮಾಡ್ತೀನಿ, ಮತ್ತು ಸೇವಿಂಗ್ಸ್ ಬಗ್ಗೆ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ. ನೋಡಿ ಚೆಕ್ ಮಾಡ್ಕೊಳ್ಳಿ ನನ್ನ ವೀಡಿಯೋಸ್ಗಳನ್ನ. ಚೆಕ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಆ್ಯಕ್ಚುಲಿ ನಮಗೂ ಸಪೋರ್ಟ್ ಮಾಡಿದಷ್ಟು
ನಾವು ಒಂದು ಸ್ವಲ್ಪ ಗ್ರೋ ಆಗ್ಬೋದು. ನಮ್ಮ ಕಂಪ್ನಿಗಳಲ್ಲಿ ಒಂದು ಹೇಳ್ಕೊಡ್ತಾರೆ, ಗ್ರೋ ಗ್ರೋ ಟುಗೆದರ್ ಸ್ಟೇ ಅಲ್ಲ ಸ್ಟೇ ಸ್ಟೇ ಟುಗೆದರ್ ಗ್ರೋ ಟುಗೆದರ್ ಅಂತ. ನಮ್ಮ ಜೊತೆನೆ ಉಳ್ಕೊಳ್ಳಿ, ನಮ್ಮ ಜೊತೆನೆ ಗ್ರೋ ಆಗಿ ಅಂತ. ಹಂಗಾಗಿ ನೀವು ಅಷ್ಟೇ, ನಾನು ನಿಮ್ಗೆ ಹೇಳೋದಷ್ಟೇ, ಪ್ಲೀಸ್ ಅನ್ನ ಬೆಳೆಸಿ ನೀವು ಬೆಳೀರಿ. ಮೊದಲಿನ ಒಂದು 5 ವರ್ಷದಿಂದ ನಾನು ಯೂಟ್ಯೂಬ್ ಮಾಡ್ತಾನೆ ಇದ್ದೀನಿ, ಬಟ್ ಸಕ್ಸಸ್ ಅಂತೂ ಆಗೋಕ್ಕಾಗಿಲ್ಲ. ಆವಾಗ 3,500 ಸಬ್ಸ್ಕ್ರೈಬರ್ ಇತ್ತು, ಅದೇನೋ ಪ್ರಾಬ್ಲಮ್ ಬಂತು, ಚಾನಲ್ ಡಿಲೀಟ್ ಆಯಿತು. ಸೊ 5 ವರ್ಷದಿಂದ ಸ್ಟ್ರಗಲ್ ಪಡ್ತಾನೆ ಇದ್ದೀನಿ ಕಂಟೆಂಟ್ ಕ್ರಿಯೇಟರ್ ಆಗಬೇಕಂತ. ಏನೆಲ್ಲ ಟ್ರೈ ಮಾಡಿದೆ, ಆಗ್ತಾಯಿಲ್ಲ. ಬಟ್ ಈಗ ಒಂದು ಹೊಸ ಹೆಜ್ಜೆ ಇಟ್ಟಿದ್ದೀನಿ, ನನ್ನ ಕತೆ ನಿಮ್ಮ ಜೊತೆ ಅಂತ. ಸೊ ನೀವು ಸಪೋರ್ಟ್ ಮಾಡ್ತೀರಿ ಅಂದ್ಕೊಂಡಿದ್ದೀನಿ. ಈ ಸರಿ ಮಾತ್ರ ನಿಲ್ಸೋದಿಲ್ಲ, ಯಾವುದೇ ಕಾರಣಕ್ಕೂ ಸ್ಟಾಪ್ ಅಂತೂ ಮಾಡಲ್ಲ. ಗಿವ್ ಅಪ್ ಅಂತೂ ಚಾನ್ಸೇ ಇಲ್ಲ ಈ ಸರಿ. 1,000 ವಿಡಿಯೋ ಹಾಕಿ 1,000 ವಿಡಿಯೋ 0 ವ್ಯೂಸ್ ಬರಲಿ, ಮತ್ತೆ ಹಾಕ್ತೀನಿ, ಅದಂತೂ ಶೋರ್. ಇಲ್ಲ, ಸೊ ಊಟ ಮಾಡ್ಕೋತೀನಿ ಗೈಸ್, ಗೊತ್ತಾ, ಸಪೋರ್ಟ್ ಮಾಡಿ. ಒಳ್ಳೊಳ್ಳೆ ಕಂಟೆಂಟ್ ನಾನು ಕೊಡ್ತೀನಿ. ಮುಂದೆ ಇಂಟರ್ವ್ಯೂಗಳು ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಈಗ ಎಲ್ರಿಗೂ ಬಿಸ್ನೆಸ್ ಐಡಿಯಾ ಅಷ್ಟೊಂದಿರಲ್ಲ. ಬಿಸ್ನೆಸ್ ಐಡಿಯಾ ಅಂದರೆ ಈಗ ಸೇಲ್ಸ್ ಫೀಲ್ಡಲ್ಲಿ ಅವ್ರ ಕಷ್ಟ ಹೆಂಗಿರುತ್ತೆ, ಮಾರ್ಕೆಟಿಂಗ್ ಫೀಲ್ಡ್ ಎಷ್ಟು ಕಷ್ಟ ಇರುತ್ತೆ, ಚಪ್ಪಲಿ ಹೊಲಿಯೋರು ಎಷ್ಟು ಕಷ್ಟ ಇರುತ್ತೆ, ಗಾರೆ ಕೆಲಸ ಮಾಡೋರು ಎಷ್ಟು ಕಷ್ಟ ಇರುತ್ತೆ, ಸೆಂಟ್ರಿಂಗ್ ಕೆಲಸ ಮಾಡೋರು ಎಷ್ಟು ಕಷ್ಟ ಇರುತ್ತೆ, ಕಾರ್ಪೊರೇಟಿವ್ ಫೀಲ್ಡಲ್ಲಿ ಯಾರೆಲ್ಲ ಇರ್ತಾರೆ, ಏನೆಲ್ಲ ಕೆಲಸ ಮಾಡೋದು ಕಷ್ಟ ಯಾರ್ದು ಗೊತ್ತಿರಲ್ಲ. ಅವ್ರ ವೇಲಿ ಅವ್ನು ಚೆನ್ನಾಗವನೆ, ಅವ್ನ ಕೆಲಸ ಅಂತ ಬೆಟರ್ ಆಗೈತಪ್ಪ ನನಗಿಂತ, ಇಷ್ಟೇ ಮೈಂಡ್ಸೆಟ್ ಇರುತ್ತೆ. ಬಟ್ ಯಾರಿಗೂ ಗೊತ್ತಿರಲ್ಲ, ಯಾಕಂದರೆ ಯಾರು ಕೇಳಕ್ಕೆ ಹೋಗಲ್ಲ, ನಿನ್ನ ಕೆಲಸ ಹೆಂಗೈತೆ ಅಂತ. ಯಾಕಂದರೆ ಅವ್ರವ್ರು ಬ್ಯುಸಿಯಾಗಿರ್ತಾರೆ. ಸೊ ಮುಂದೆ ಎಲ್ಲರೂ ತಿಳ್ಕೊತೀನಿ, ಎಲ್ಲರ ಕಷ್ಟಗಳು ಹೆಂಗಿದೆ ಅಂತ ಅವ್ರನ್ನೆಲ್ಲ ಕೇಳ್ತೀನಿ. ಸೊ ಬಿಸ್ನೆಸ್ ಮಾಡೋರು ಯಾವ ಥರ ಮಾಡಬೇಕು, ಇಲ್ಲ ಸ್ಯಾಲ್ರಿಲಿ ಮಾಡ್ತಿದ್ರೆ ಯಾಕೆ ಗ್ರೋ ಆಗೋಕ್ಕಾಗಲ್ಲ, ಯಾಕೆ ಸ್ಯಾಲ್ರಿಲಿ ಮಾಡ್ಬೇಕು ಅನಿಸುತ್ತೆ, ಇವೆಲ್ಲ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಸೊ ಮಿಸ್ ಮಾಡ್ದೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮಿಸ್ ಮಾಡ್ದೆ ಸಪೋರ್ಟ್ ಮಾಡಿ ಪ್ಲೀಸ್. ಬಾಯ್.